ಸರ್ವರಿಗೂ ಸ್ವಾಗತ. ಎಲ್ಲರ ಸಹಾಯ ಸಹಕಾರ ಇರಲಿ ಸ್ನೇಹಿತರೆ. ನಮ್ಮ ನಡೆ ಸತ್ಯದ ಕಡೆ, ನೈಜ ಸುದ್ದಿಗೆ ಅಂತಂದ್ರೆ ಸುಮಾರು 23 ಬೇಡಿಕೆಗಳು ಇದಾವೆ. ಅದರಲ್ಲಿ ಒಂದು 8 ಮಾತ್ರ ವಿವರಣೆ ಮಾಡ್ತೀವಿ. ಉಳಿಕಿದಲ್ಲಿ ನೋಡ್ಕೊತಾರೆ ಭಾಳ ಆಗ್ತೈತಿ. ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಏನಪ್ಪಾ ಅಂತಂದ್ರೆ ಗ್ರಾಮದಲ್ಲಿ ಹೋಗಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಕಚೇರಿ ಇಲ್ಲ. ಇವರು ದಿನನಿತ್ಯ ನಮ್ಮಲ್ಲಿ ತಂತ್ರಾಂಶದ ಮೂಲಕ ಹಲವಾರು ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿ ಸುಮಾರು 21 ಆ್ಯಪ್ಗಳನ್ನು ನಾವು ನಿರ್ವಹಿಸಬೇಕಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೂಡ ಮೊಬೈಲ್ ನೀಡಿಲ್ಲ, ಸಿಮ್ ಕಾರ್ಡ್ ಕೊಟ್ಟಿಲ್ಲ, ಡಾಟಾ ಸೌಲಭ್ಯನೂ ಕೂಡ ಕೊಟ್ಟಿಲ್ಲ. ಅದನ್ನು ನಮ್ಮ ಗ್ರಾಮ ಆಡಳಿತ ಮಿತ್ರರು ಸ್ವಂತ ಖರ್ಚಿನಿಂದ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಸುಮಾರು 15ರಿಂದ 20 ವರ್ಷಗಳವರೆಗೆ ಗ್ರಾಮ ಆಡಳಿತಾಧಿಕಾರಿ ಅಂತ ನೇಮಕ ಹೊಂದಿ ಇಲ್ಲಿಯವರೆಗೂ ಕೂಡ ಗ್ರಾಮ ಆಡಳಿತಾಧಿಕಾರಿ ಅಂತಲೇ ಮುಂದುವರಿತಾ ಇದ್ದಾರೆ. ಯಾವುದೇ ಒಂದು ಪದೋನ್ನತಿ ನೀಡದೆ ಅವರ ಒಂದು ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕನಿಷ್ಠ 5ರಿಂದ 6 ವರ್ಷ ಸರ್ವಿಸ್ ಮಾಡಿದ್ರೆ ಸಾಕು ಪ್ರಮೋಷನ್ ಕೊಡ್ತಾರೆ. ಆದ್ರೆ ನಮ್ಮ ಇಲಾಖೆಯಲ್ಲಿ ಸುಮಾರು 15ರಿಂದ 20 ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಇನ್ನು ತಲಾಟೆ ಇದ್ದಾರೆ. ಅದು ಕೂಡ ನಮ್ಮ ನೌಕರಲ್ಲಿ ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಿನ್ನೆ ಒಬ್ಬರು ಹೇಳಿದ್ರು, ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಬಂದಾಗ ಒಂದು ಮಾತಂದ್ರು. ಏನಂತಂದ್ರೆ ಮೊದಲು ತಲಾಟಿ ಹೆಣ್ಣು ಕೊಡ್ಬೇಕಾದ್ರೆ ಮುಂದೆ ತಹಶೀಲ್ದಾರ್ ಹಾಕೊಂಡು ತಿಳ್ಕೊಂಡು ಹೆಣ್ಣು ಕೊಡ್ತೀರಂತ. ಈಗ ತಲಾಟೆ ಹೆಣ್ಣು ಕೊಡಕ್ ಅಂತಕತ್ರ ಮಂದಿ. ಯಾಕಂತಂದ್ರೆ 15 ವರ್ಷ 20 ವರ್ಷ ತಲಾಟಿ ಅಂತಪ್ಪ ಅಂದ್ರ ನಾವು ಮುಂದಿನ ಹುದ್ದೆ ಹೋಗುದು ಹಿಂಗಾದ್ರೆ ನಮ್ಮ ಹೆಣ್ಣು ಕೊಡುತ್ತೆ ಆ ಒಂದು ಮನಸ್ಥಿತಿಗೆ ಬಂದಾರಂತ. ಅದಕ್ಕೆ ಬೇರೆ ಬೇರೆ ಇಲಾಖೆ ತರ ನಮ್ಮ ಇಲಾಖೆ ಕೂಡ 5ರಿಂದ 6 ವರ್ಷ ಸರ್ವಿಸ್ ಮಾಡಿದ ತಕ್ಷಣ ಪ್ರಮೋಷನ್ ಕೊಡೋ ವ್ಯವಸ್ಥೆ ಆಗ್ಬೇಕು. ಇನ್ನೊಂದು ನಮ್ಮ ಒಂದು ಇಲಾಖೆಯಲ್ಲಿ ಜಾಬ್ ಚಾರ್ಟ್ ಇಲ್ಲ ಮುಖ್ಯವಾಗಿ. ಯಾಕಂತಂದ್ರೆ ಸರ್ಕಾರ ಮನೆ ಬಾಗಿಲ ಕೆಲಸ ಮಾಡಿಕೊಡೋದು ಹೇಳ್ತದೆ ನಮ್ಗೆ. ಆದ್ರೆ ಯಾವ ಕೆಲಸ ಮಾಡ್ಬೇಕು, ಯಾವ ಕೆಲಸ ಮಾಡಬಾರ್ದಂತಕ್ಕಂಥ ಒಂದು ಲಿಸ್ಟೇ ಇಲ್ಲ. ಅದಕ್ಕೆ ಜಾಬ್ ಚಾರ್ಟೇ ಇಲ್ಲ. ಹೀಗಾಗಿ ನಾವು ಮುಖ್ಯವಾಗಿ ಜಾಬ್ ಚಾರ್ಟ್ ಅನ್ನು ಮಾಡಿಕೊಡ್ಬೇಕು. ತದನಂತರ ವರ್ಗಾವಣೆ ಬೇರೆ ಬೇರೆ ಇಲಾಖೆಯೊಳಗೆ ಅಂತರ್ಜಿಲ್ಲಾ ವರ್ಗಾವಣೆ, ಘಟಕೀಯ ವರ್ಗಾವಣೆ ಎಲ್ಲ ಇದಾವೆ. ಆದರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಮಾತ್ರ ಅಂತರ್ಜಿಲ್ಲಾ ವರ್ಗಾವಣೆ ತೆಗೆದುಹಾಕಿದ್ದಾರೆ. ರೂಲ್ 16A ಅದನ್ನು ಕೂಡ ತೆಗೆದುಹಾಕಿದ್ರಿ. ಇದರಿಂದ ವಯಸ್ಸಾದ ತಂದೆ ತಾಯಿಗಳು ಮಕ್ಕಳ ಶಿಕ್ಷಣ ಇದು ಯಾವುದೂ ಸರಿಯಾಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರಿಂದ ಆಗ್ಬೇಕಷ್ಟೇ. ಈಗ ಇವ್ರದ್ದು ಹೆಂಗಿದೆ ತಾವೆಲ್ಲ ರೈತ ಸಂಘದವರು ಬಂದಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ ಅವರಿಗೆ. ಈಗ ಇದು ನಮ್ಮ ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಯಾವುದೇ ವಿಚಾರಗಳಿಲ್ಲ. ಈಗ ನಮ್ಮ ಸಿಬ್ಬಂದಿ ಇಲ್ಲದೆ ನಮ್ಮದು ಈಗ ಕೆಲಸ ಪೂರ್ಣ ನಿಂತ್ಕೊಂಡಂಗೆ ಕ್ಷೇತ್ರ ಮಟ್ಟದಲ್ಲಿ ಹೆಚ್ಚು ಕೆಲಸ ಮಾಡುವಂಥ ವ್ಯಕ್ತಿಗಳು ಗ್ರಾಮ ಆಡಳಿತಗಳು ಯಾವುದೇ ರೀತಿಯಾಗಿ ಕೆಲಸಗಳಿರಲಿ ಇವ್ರದ್ದು ಹಿಂದೆ ಇದ್ದರೆ ನಮ್ಮದು ಇಲಾಖೆ ಆಧಾರ ಸ್ತಂಭ ಇದೆ. ನಿಜವಾಗ್ಲೂ ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ, ಇಲಾಖೆಗೂ ತೊಂದರೆ ಆಗ್ತಾಯಿದೆ. ಇನ್ನೇನು ಆದಷ್ಟು ಬೇಗ ಅವ್ರ ಕೆಲವೊಂದು ಬೇಡಿಕೆಗಳು ಭಾಳ ನ್ಯಾಯಯುತ ಇದ್ದಾವೆ. ಕಚೇರಿ ಬೇಕನ್ನೋದಾಗಲಿ, ಮೂಲಭೂತ ಸೌಲಭ್ಯ ಬೇಕನ್ನೋದಾಗಲಿ. ಇನ್ನು ಕೆಲಸದ ವಿಚಾರದಲ್ಲಿ ನಾವು ಸರ್ಕಾರದ ಏನು ನಿರ್ದೇಶನದ ಕೆಲಸದ ವಿಚಾರದಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಒಂದು ಸರಿ 24 ಗಂಟೆಗೂ ಕೆಲಸ ಮಾಡಿಸ್ಬೋದು. ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಆಗೋ ಸಲುವಾಗಿ ಏನೇ ಕೆಲಸ ಹೇಳ್ಬೋದು. ಕೆಲಸದ ವಿಚಾರದಲ್ಲಿ ನಾವು ನಿಮ್ಗೆ ಹಿಂಗೆ ಮಾಡ್ರಿ ನಾವು ಏನೋ ತಪ್ಪ. ಬಟ್ ನಿಮ್ಗೆ ಅವಶ್ಯ ಏನು ಕೇಳ್ತಿರಲ್ಲ. ನಿಮ್ಗೆ ಒಂದು ಕೆಲಸ ಮಾಡ್ಲಿಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಕೇಳ್ತೀರಿ. ಅದ್ರ ಬಗ್ಗೆ ಅದು ನ್ಯಾಯಯುತ ಅದ. ಸರ್ಕಾರದ ಆ ವಿಷಯದಲ್ಲಿ ವಿಚಾರ ಮಾಡೋಕ್ಕತ್ತೈತಿ. ಏನು ಆದಷ್ಟು ಬೇಗ ನಿಮ್ಗೆ ನಮ್ಮದು ಒಂದು ಕೋರಿಕೆ ಏನದ, ತಾವು ತಮ್ಮ ಸಂಘದವ್ರ ಜೊತೆ ಮಾತಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಒಂದು ನೆಗೋಷಿಯೇಷನ್ದಾಗ ಮುಗಿಸ್ಕೊಂಡು ಆದಷ್ಟು ಬೇಗ ಕೆಲಸಕ್ಕೆ ವಾಪಸ್ ಬಂದ್ರೆ ನಮಗೆ ನಮ್ಮ ರೈತರ ಕೆಲಸಗಳಾಗಲಿ, ಸಾರ್ವಜನಿಕರ ಕೆಲಸಗಳಾಗಲಿ ಈಡೇರ್ತಾವೆ. ತಾವು ಭಾಳಷ್ಟು ಹಗ್ಗು ಜಗ್ಗಾಟ ಅಂದಂಗೆ ಇದು ಹಿಡ್ಕೊಂಡು ಕೊಡೋದು ಬೇಡ. ಒಂದು 20 ಬೇಡಿಕೆ ಇದಾವೆ ಅಂದ್ರೆ ನಮ್ಗೆ 20 ಈಡೇರಬೇಕು ಅಂತ ಹೆಂಗಿದೆ ಅಂದರೆ ಕನಿಷ್ಠ ಅಷ್ಟು ಸ್ಪಂದಿಸ್ಬೇಕು ಸರ್ಕಾರ. ನಿಮ್ಮ ನ್ಯಾಯಯುತ ಬೇಡಿಕೆಗಳು ಏನಿದಾವಲ್ಲ ಅದು ನಿಮ್ಮ ಸಂಘದವ್ರಿಗೆ ನಿಮ್ಮಿಂದ ತಿಳಿಸುವಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ಎಲ್ಲವೂ ಎಟ್ ಎ ಟೈಮಲ್ಲಿ ಆಗಲ್ಲ. ಒಂದಿಷ್ಟು ಆದರೂ ಆದ್ಯತೆ ಮೇಲೆಗೆ ನಿಮ್ಮ ಬೇಡಿಕೆಗಳನ್ನ ಪರಿಗಣಿಸಿದ್ರಂದ್ರೂ ಕೂಡ ತಾವು ಸ್ವಲ್ಪ ಮರಳಿ ಕೆಲಸಕ್ಕೆ ಬರೋದು ಒಂದು ವಿಚಾರ ಮಾಡಿದ್ರೆ ಗೊತ್ತಾ. ಈಗ ತಾವು ಎಲ್ಲ ಸಂಘಗಳು ಇಲಾಖೆ ಸಿಬ್ಬಂದಿ ಬಗ್ಗೆ ಕಾಳಜಿ ತೊಗೊಂಡಿದ್ದೀರಿ. ರಾಜ್ಯ ಸರ್ಕಾರದೊಳಗೆ ಬೀಳುವಂಥ ಸಮಸ್ಯೆಗಳೇನು ಇದನ್ನಿಲ್ಲ, ಸರಿ ಅದಾವು. ಯಾಕಂದ್ರೆ ಈಗಾಗಲೇ ನಮ್ಮ ಗ್ರಾಮ ಮಟ್ಟದೊಳಗೆ ಅವ್ರಿಗೆ ಒಂದು ಕೇಂದ್ರ ಕಚೇರಿಗಳನ್ನೇ ಇಲ್ಲ. ಅವ್ರು ಕೂತು ಕೆಲಸ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ ಇಲ್ಲ. ಮತ್ತು ಅಲ್ಲಿ ಅವ್ರಿಗೆ ಆದಂಥ ದಫ್ತರ್ ಇಡ್ಲಕ್ಕೆ ಒಂದು ರೂಮ್ಗಳಿಲ್ಲ ಅವ್ರಿಗೆ. ಮೊದಲ ಹಳ್ಳಿ ಗ್ರಾಮದಾಗ ಹೆಣ್ಮಕ್ಳು ಕೂತ್ರು ನಾವು ಅಲ್ಲಿ ಬಬ್ಬಿ ಹೊಡ್ಲತ್ತಿದ್ವಿ ರೈತರೆಲ್ಲರೂ ಕೂಡ. ಈ ಸಮಸ್ಯೆ ಸರ್ಕಾರ ಏನು ಜಲ್ದಿ ಬಗೆಹರಿಸಲಿಲ್ಲಪ್ಪ ಅಂದ್ರೆ ಇವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಇವ್ರನ್ನ ಕೆಲಸಕ್ಕೆ ಹಚ್ಚಬೇಕು. ಇಲ್ಲಪ್ಪ ಅಂದ್ರೆ ನಾವು ರೈತರೆಲ್ಲ ಕೂಡಿ ಇಂದ ಸಂಕಷ್ಟಗೊಂಡ್ರೆ ಇವ್ರ ತಲಾಟಿಗಳಿಂದ ನಮ್ಮ ಗ್ರಾಮಗಳಿಲ್ಲ. ಇವ್ರು ತಲಾಟಿಗಳು ಕೆಲಸ ಮಾಡಿದಾಗ ನಮ್ಮ ಗ್ರಾಮಗಳ ನೈಲಾಗ ಸಾಧ್ಯ ಐತಿ. ಅವ್ರ ಸಮಸ್ಯೆ ಬಗ್ಗೆ ಹೇಳಿ. ಅವ್ರ